ನಾವು ಅವರೇನ ನೆನಪಾಯ್ತವ್ರೆ. ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿವ್ನಿ, ರಾಣಿ ಮಾರಾಣಿ ಹಂಗೆ ಪಾಪ. ಅವರುವೆ ಅಣ್ಣನು ಬಾಡಿಗೆನೂ ಕಟ್ಟಿಲ್ಲ, ಏನೂ ಕಟ್ಟಿಲ್ಲ ಮನೆಗೆ. ಇವನು ಬಂದ್ಬಿಟ್ಟು ನಮ್ಮ ಅವನಿಂದ ನನ್ನ ಬೇರೆ ಮಾಡ್ಬಿಟ್ಟ ಕರಿಯ. ಇವನು ಸೀರೆ ಇವನು ಸಂಪತ್ತಿ ಯಾರಿಗೆ ಬೇಕು? ನಮ್ಮ ಅವನ ಜೊತೆ ನಾನು ಚೆನ್ನಾಗಿದ್ದೆ, ನಾನು ಬಾಡಿಗೆ ಮನೇಲಾದ್ರೂ ನಾನು ಬೇಕಾಗಿಲ್ಲ ನನಗೆ. ಊಹಿ ಮುಂಡೆ ಮಗನ ಗತಿ ಕಾಣಿಸ್ತದೆ ಬಿಡಕ್ಕಿಲ್ಲ. ಒಳ್ಳೆ ಎಟ್ಟೆ ಸಿಕ್ಬಿಟ್ಟು ಮಜಾ ಮಾಡೋದು ಅನ್ಕೊಬಿಟ್ಟಿದ್ದಾನೆ ಅವನು. ನಮ್ಮ ಅವ್ವ ಅಣ್ಣನ ಜೊತೆ ಎಷ್ಟು ಸುಖವಾಗಿ ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ಪಾರ್ವಳಕ್ಕೆ ಥರ ಹಾರ್ಕೊಂಡಿದ್ದೆ ನಾನು. ಈಗ ನೋಡಿದ್ರೆ ಬೋನಳಿ ತಂದು ಕೊಡಕ್ಕವ್ರೆ. ಏನು ಪ್ರಯತ್ನ, ಏನು ಬೇಕಾಗಿಲ್ಲ ನನಗೆ, ಬಟ್ಟೆನೇ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನಾರೇ ಆಗೋಗ್ಲಿ, ನಾನು ಮಾತ್ರ ಈ ಅವನ ಜೊತೆಗೆ ಅವ್ನ ಕಂಡು ನನಗೆ ಇಷ್ಟ ಇಲ್ಲ. ಅವ್ನ ಮುಖ ಕಂಡ್ರೆ ಸಾಕು ನಂಗೆ ಮೈಯೆಲ್ಲ ಉರಿತದೆ ನನಗೆ. ಮುಂಡೆ ಮಗ ಇನ್ಯಾರು ಸಿಕ್ಕಿತ್ತಿಲ್ವೇನೋ ಮನೆ ಮಾಡೋಕ್ಕೆ, ನಮ್ಮ ಮನೇನೇನು ಸಿಕ್ಕಿದ್ದೇನೋ. ಬಡವ್ರು ಕಂಡ್ರೆ ಹಿಂಗೆ ಬಳಸ್ಕೊಳ್ಳೋದು. ಅವ್ರ ಆಸೆಗಳು ಏನು ಹೆಂಗೇನಕ್ಕಿಲ್ಲ, ದುಡ್ಡು ಮಾಡ್ದವನಲ್ಲ ಅದಕ್ಕೆ ಕರಿಯ. ಮಾಡ್ತೀನಿ ನಿನ್ಗೊಂದು ಗತಿ ಕಳಿಸ್ತೀನಿ ಇವನಿಗೆ, ಬಿಡಕ್ಕಿಲ್ಲ. ದಿನ ಹೆಚ್ಚು ಕಡಿಮೆ ಮಾಡ್ತೀನಿ ಇವನಿಗೆ. ನಾಚಿಕೆ ಬೇಕು. ಒಂದು ಒಳ್ಳೇದ ಬಯಸಕ್ಕೂ ನಮ್ಗೆ ಹೇಗೆ ಇದ್ದದೋ ಇಲ್ವೋ ಅಂತ ಆಸೆ ಮಾಡಬಾರ್ದು. ಲಪ್ಪ ನನ್ನ ಮಗ ದುಡ್ಡಾಗಿ ಅಂದ್ಬಿಟ್ಟು ನನ್ನ ಕೊಂಡ್ಕೊಬಿಟ್ನೇನೋ ಅನ್ಕೊಂಡವನೇ ಅವನು ಮೂರ್ಖ. ಬಿಡಕ್ಕಿಲ್ಲ ಅವನ್ನ ನಾನು. ನಂದಿನಿ ಮಗ, ಅಮ್ಮನ ದೊಡ್ಡ ಕಾಟ ನನಗೆ. ಏನು ಇಷ್ಟ ಪ್ರಕಾರ ಇರೋಕ್ಕೆ ಬಿಡಕ್ಕಿಲ್ವಲ್ಲ ಇಲ್ಲಿ. ಅದಕ್ಕೆ ಹೇಳೋದು, ಬೇಕಾದ್ರೆ ಬಡವರಾದ್ರೂ ಪ್ರೀತಿ ವಿಶ್ವಾಸ ಇರ್ತದೆ, ಈ ದುಡ್ಡಿರೋರಾದ್ರೂ ಇದೆ ಕತೆ. ಏನಿದು ಸುಮ್ಮನೆ ಕಾಟ ಕೊಡ್ತಾರೆ. ಒಂದ್ಗಳಿಗೆ ಮೊಂಟೆಗಿರಕ್ಕೂ ಬಿಡಕ್ಕಿಲ್ಲ, ಬಂದು ಕಾಟ ಕೊಡ್ತಿರ್ತಾರೆ. ಮತ್ತೆ ಬನ್ನಿ, ನನಗೂ ಅರ್ಥ ಆಯ್ತದೆ. ಪಾಪ ತವ್ರ ಮನೆ ಬಿಟ್ಟು ಬಂದಿದ್ದೀವಿ, ನಿಂಗೂ ಬೇಜಾರಾಯ್ತದೆ. ಬೇಜಾರು ಮಾಡ್ಕೊಬೇಕನವ? ಇಲ್ಲ ಅತ್ತೆ, ಬೇಜಾರಿಲ್ಲ. ಇಲ್ಲ ಕತೆ, ಏನು ಬೇಜಾರಾಯ್ಕಿಲ್ಲ ಕತೆ. ಸರಿ ಕಣವ, ಬನ್ನಿ ಕೂತ್ಕೊಳ್ಳಿ. ಪಾಪ ಎಷ್ಟು ಆಸೆ ಮಾಡ್ತದೆ ನನ್ನ. ಹೇಳಿ ಅತ್ತೆ. ಈ ಒಡವೆಯ ನನ್ನ ನೋಡ್ಬೇಕನವ, ಇವು ನನ್ನ ಒಡವೆಗಳು. ಈ ಒಡವೆಯ ನಿನಗೆ ಕೊಡಬೇಕು ಅಂದ್ಬಿಟ್ಟು ನಾನು ಮಡಿಕೊಂಡಿದ್ದೆ. ಇವು ಆ ಕಾಲದಿಂದ ಬಂದಿರೋ ಒಡವೆಗಳು ಕಣವ, ಯಾವತ್ತೂ ಕಳಿಬೇಡ. ನನ್ನ ಮನೆ ಸೊಸೆ ಆಗೋಳಿಗೆ ನಾನು ಕೊಡಬೇಕು ಅಂದ್ಬಿಟ್ಟು ನಾನು ಮಡಗಿದ್ದು. ಇವು ಒಡವೆಗಳ ನಮ್ಮ ಅತ್ತೆ ನಾನು ಕೊಟ್ಟಿದ್ದು, ಆಗಲಿಂದ ಉಳಿಸ್ಕೊ ಬಂದೀನಿ. ನೀನು ಈಗ ಉಳಿಸ್ಕೋಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು, ಸರಿಯಾ? ಬ್ಯಾಡಿ ನನಗೆ ಒಡವೆಗಳು ಈಗ ಆಗಲೇ ಅಷ್ಟೊಂಥರ ಒಡವೆ ಮಾಡಿಸಿದಿರಿ, ಸಾಕು ನನಗೆ ಇರವೆಯ. ನಂಗೆ ಬ್ಯಾಡಿ, ನೀವೇ ಮಡಿಕೊಳ್ಳಿ. ನಿನಗೆ ಕೊಡ್ಬೇಕು ಈ ಮನೇಲಿ, ಹಂಗೆ ಕಣವ. ನಾನು ಹಾಕೊಂಡಿದ್ದ ನಿನ್ಗೆ ಕೊಡ್ತೀನಿ. ನಾಳಿಕೆ ನಿನಗೆ ಮಕ್ಕಳು ಮುರಿಯೆಲ್ಲ ಆದಾಗ ಆ ಒಡವೆ ನೀನು ಸೊಸೆ ಕೊಡಬೇಕು. ನಮ್ಮ ಮನೆ ಸಂಪ್ರದಾಯ ಹಂಗೆಯ. ಇವನ್ನ ಮಡಿಕೊಳ್ಳೋದಾಗ್ಲಿ ಮಾರ್ಕೊಳ್ಳೋದಾಗ್ಲಿ ಏನು ಮಾಡಂಗಿಲ್ಲ, ಸರಿಯಾ? ಇವು ಹಾಕೊಳಕ್ಕೆ ಮಾತ್ರ, ಮಾರ್ಕೊಳಕ್ಕೆಲ್ಲ ಹಾಕಿಲ್ಲ. ಇವು ಹಾಕೊಳ್ಳೋದು ಯಾವಾಗತ್ತೆ? ನಮ್ಮ ಮನೆ ಹಬ್ಬ ಹುಣ್ಣಿಮೆಗೆ ಹಿರಿಕರ ಹಬ್ಬ ಮಾಡ್ತೀವಲ್ಲ, ಹಾಗಾಕೋ. ಈಗ ಮಾಡ್ಸಿ ಅವನ್ನೆಲ್ಲ ಸೂರಿ ಅವನ ನೀನು ಎಲ್ಲಾರೇ ಮದುವೆ ಮುಂಜಿಗೆ ಹೋದ್ರೆ ಹೊರಗಡೆಗೆ ಹೋದ್ರೆ ಹಾಕೋ, ಆಯ್ತಾ? ಚೆನ್ನಾಗಿರು ನೀನು. ನಿನ್ಗೆ ಏನು ಬೇಕಾದರೆ ಕೇಳು, ಏನು ತಲೆ ಕೆಡಿಸ್ಕೋಬೇಡ ಅಲ್ವಾ? ಉಣ್ಣಕ್ಕೆ ಬೇಕು, ತಿನ್ನಕ್ಕೆ ಬೇಕು, ಎಲ್ಲ ನಿಂದೆ. ಯಾಕಂದ ಮಗಳೇ ನಿಂದೆ. ನೀನು ನನ್ನ ಮಗಳು ಅನ್ಕೋತೀನಿ. ನೀನು ಒಬ್ಬನೇ ಒಬ್ಬ ಮಗ. ನನ್ನ ಮಗನ ಜೀವನವ ನೀನು ಜ್ಯೋತಿ. ನೀನು ನನ್ನ ಮಗನ ಬಾಳಲ್ಲಿ ಜ್ಯೋತಿ ನೀನು ಕಣವ, ಜ್ಯೋತಿ. ನನ್ನ ಮಗನ ಕತ್ಲಾಗ್ರ ಮುನ್ಸಲಿ ನೀ ಬೆಳಕಾಗಿ ಬಂದಿರೋದು. ನನ್ನ ಮಗನ ನೀನು ಚೆನ್ನಾಗಿ ನೋಡ್ಕೊತೀವಿ ಅಂತ ನನಗೆ ಗೊತ್ತು. ನಾವು ಎಷ್ಟೋ ಹೆಣ್ಮಕ್ಳುಗಳು ನಮ್ಮ ಆಸ್ತಿ, ನಮ್ಮ ದುಡ್ಡು ಕಾಸನ್ನೆಲ್ಲ ನೋಡಿ ಮದುವೆ ಮಾಡ್ಕೊಳಕ್ಕಿದ್ರು. ಇದ್ರಿವೆ ನಾನು ಬಡವ್ರ ಮಗಳನ್ನ ತರಬೇಕು ಅಂದ್ಬಿಟ್ಟು ತಂದಿರೋದು, ನಿನ್ನ ಚೆನ್ನಾಗಿರ್ಸ್ಕೊಳಕ್ಕೆ, ಆಯ್ತಾ? ನಿನ್ನ ನೋಡಿ ನಾವೆಲ್ಲ ಒಪ್ಕೊಬಿಟ್ಟು ನನ್ನ ಮಗ ಯಾವ ಹೆಣ್ಣು ಒಪ್ತಿದ್ದಿಲ್ಲ. ನಿನ್ನ ನೋಡಿ, ನಿನ್ನ ಗುಣ ನೋಡಿ ಒಪ್ಕೊಂಡವನೇ, ಅರ್ಥ ಆಯ್ತಾ? ನೀನು ನಮ್ಮ ಮನೆಗೆ ಬೆಳಕಾಗಿ ಬಂದಿದ್ದಿ, ಬೆಳಕಾಗಿರ್ಬೇಕು ಕಣವ. ಅವನು ಕರ್ಗವನಿ ಅಂತ ಬೇಜಾರು ಮಾಡ್ಕೊಬೇಡ ಕಣವ. ನಾನುವೇ ಬೆಳಗಿದ್ರೆ ನನ್ನ ಮಗನು ಬೆಳಗ್ಗೆ ಹುಟ್ಟನು. ನನ್ನ ಕರ್ಗಿರೋದಕ್ಕೆ ನನ್ನ ಮಗ ಕರ್ಗೆ. ನನ್ನಿಂದ ಅವ್ನಿಗೆ ಯಾಕೆ ಶಿಕ್ಷೆ? ನನ್ನಿಂದ ನನ್ನ ಮಗನಿಗೆ ಯಾಕೆ ಶಿಕ್ಷೆ ಹೇಳವ? ಏನೂ ಇಲ್ಲ ಕತೆ ಬಿಡಿ. ಚಿನ್ನ ಎಂಥ ಅಪರಂಜಿ, ಎಂಥ ಚಿನ್ನ. ಅಯ್ಯೋ ಅಯ್ಯೋ, ಎಷ್ಟು ಹೋಗಿದ್ರು ಸಾಕಾಯ್ತಿಲ್ಲ. ಎಲ್ಲ ಪ್ರಪಂಚದಲ್ಲಿವೆ ನನ್ನಂಥ ಸೊಸೆ ಸಿಕ್ಬಿಟ್ರೆ ಮನೆಗಳು ಉದ್ಧಾರ. ಆಮೇಲೆ ಎತ್ತವರು ಹಾಲು ಅನ್ನ ಉಂಡಂಗೆ ನೆಮ್ಮದಿಯಾಗಿರ್ತಾರೆ. ನಿಜವಾಗ್ಲೂ ನೆಮ್ಮದಿಯಾಗಿರ್ತಾರೆ. ಏನು ಕೆಲಸ ಮಾಡ್ಬಿಡಕ್ಕೆ ನಾವು ಎಲ್ಲನೂ ಹಾಳು ಬರ್ತಾರೆ, ಮನೆಯಳು ಬಟ್ಟೆ ಗಿಟ್ಟೆಲ್ಲ ಒಗಿತಾರೆ. ನೀನು ಮಾಡಿದ ಉಣ್ಕೊಂಡಿರೋ ಅಷ್ಟೇ. ಹಾಳು ಮಾಡೋದು ಇಷ್ಟ ಇಲ್ಲ ಅಂದರೆ ಅದನ್ನು ನಾನೇ ಮಾಡ್ಕೊಡ್ತೀನಿ. ಬ್ಯಾಡಿ, ನಾನೇ ಮಾಡ್ತೀನಿ ಅಂತ ಒಳ್ಳೆ ಗುಣವಂತೆ ಅವ. ಸಾಕಕ್ಕೆ ಹೋಗಿದ್ದಿ ಚಿತ್ರದಲ್ಲೆಲ್ಲವ ಫೋಟೋ ಗಿಟ್ಟ ಹಾಳು ಮುಳು ಅನ್ಕೊಂಡು ಹೋಗು ಮನೆಗವ. ಇವನ್ನೆಲ್ಲನೂ ಒಬ್ಬನ ಕರಿತೀನಿ, ಗಂಗಮ್ಮನ ಇವನ್ನೆಲ್ಲ ಎತ್ತು ಮಡಗಲಿ. ನೈಟಿ ಕಂಡಿಯವ ಮತ್ತೆ ಕಳಕಿಲ್ಲ, ನಾನು ತಗೊಟ್ಟವ್ರೆ ಹಾಕತ್ತೀನಿ. ಸರಿ ಕಣವ, ನಿನ್ಗೆ ಯಾವ ಬಟ್ಟೆ ಹಾಕರು ಚೆನ್ನಾಗಿ ಕಾಣ್ತದೆ. ಏನು ಲಕ್ಷಣವಂತೆ ನೀನು, ಏನು ಸುಂದ್ರಿ, ಏನು ಲಕ್ಷಣವಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಅಪ್ರಂಜಿ ಕಣವ, ಅಪ್ರಂಜಿ. ನಿನ್ನಂಗಿರೋನೇ 3 ಮಕ್ಕಳು ಎತ್ಕೊಟ್ಬಿಡವ, ಸಾಕು. ಇನ್ನೇನು ಬೇಡ ಕಣವ ನನಗೆ, ಇನ್ನೇನು ಬೇಡ. ನಿನ್ನಂಗೆ ಇರ್ಬೇಕು ಕಣವ. ಏನು ಆಭರಣ ಒಳಗೆ ಹೊಳಿತೀರಿ ಕಣವ. ನಿನ್ಗೆ ಒಡವೆನೂ ಬೇಡ, ವಸ್ತು ಬೇಡ, ಏನು ಬೇಡ ಕಣವ. ಲಕ್ಷಣವಂತೆ ಕಣವ, ಲಕ್ಷಣವಂತೆ ನೀನು. ನನ್ನ ಮನೆ ಭಾಗ್ಯ ಜ್ಯೋತಿ ನೀನು. ಸರಿ, ಏನಾರು ತಿನ್ನಿವೆ ಒಂಚೂರ? ಅಲ್ಲಿ ಮದುವೆ ಮನೆ ನೆಟ್ಕೊಂಡಿಲ್ಲ. ಈಗಲೇ ಹೊಟ್ಟೆ ಸಿಕ್ಕಿದ, ತಲೆ ನೋಂದಂಗೆ ಆಯ್ತದೆ. ಹಂಗಾಗಿ ಮನೆ ಕತ್ತೀನಿ, ಆಮೇಲೆ ಬೇಕಾದ್ರೆ ಎದ್ದು ಉಣ್ತೀನಿ. ಎಲ್ಲವ ಸೂರಿ ಹೋಗೋದಾ? ಆಗ್ಲೇ ಹೋದ್ರಲ್ಲ ಅಷ್ಟೇ, ನನಗೆ ಗೊತ್ತಿಲ್ಲ. ಅಯ್ಯೋ, ಚಿತ್ರದಿಂದ ಬಂದ್ಬಿಟ್ಟದೆ. ಎಲ್ಗೋದ? ಎಷ್ಟು ಕೂತ್ಕೊಂಡು ಬೇಜಾರಾಯ್ತದೆ. ಏನೋ ಎತ್ತಂತ ಮಾತಾಡಬೇಕು ತಾನೆ ಅವನು. ಅವ್ನಿಗೊಂಚೂರು ಜ್ಞಾನ ಇಲ್ಲ, ಬರೀ ಯಾವತ್ತೂ ಕೆಲಸ. ಯಾಕಂಗೆ ಆಡೋಣ ಕಾಣೆ ನನ್ನ ಮಗ. ಪಾಪ ಅವನಿಗೂ ಬೇಜಾರಾಯ್ಕಿಲ್ವ ಅಲ್ಲಿಂದ ಮದುವೆ ಮಾಡ್ಕೊಂಡು ಕರ್ಕೊವನಿಗೆ ಮುನ್ನೆ ಬಿಟ್ರೆ ತೀರೋನವ. ಮನಿಕಬೇಕು ಬ್ಯಾಡಿ. ಸರಿ ಮನಿಕವ, ಎತ್ತಿರು ಪರವಾಗಿಲ್ಲ. ಗಂಗೆ ಬಂದು ಕಟ್ ಮಾಡ್ಕೊತಾಳೆ. ಗಂಗೆ ತಗೋದ್ಲು. ಇವಳಂತೂ ಒಂದು ರೂಮ್ ಓಡಾಡಿಸ್ಬಿಡ್ತಾಳೆ. ಹೊರಗಡೆಗೆ ಜನಗಳು ಸರಿಯಿಲ್ಲ, ಕಣ್ಣು ಸರಿಯಿಲ್ಲ. ಒಬ್ಬಳೆ ಹೊರಗಡೆಗೆಲ್ಲ ಹೋಗ್ಬೇಡ, ಏನಾರು ಬೇಕಾದ್ರೆ ನಮ್ಗೆ ಕೇಳು, ಆಯ್ತಾ? ಸರಿ ಕೇಳ್ತೀನಿ. ನೋಡವ, ಹಿಂಗೆ ಕೈಲಿ ಇಟ್ಕೊಂಡ್ರೆ ಕಥೆನೇ ಹೇಳ್ಬಿಟ್ಟೆ. ತಕವ, ಇದನ್ನ ಹುಷಾರಾಗಿ ಎತ್ತು ಮಡಿಕೊ. ನಾನು ನಿಮಗೆ ಒಪ್ಪಿಸ್ತಾವ್ನಿ, ಆಯ್ತಾ? ಇದು ನನಗೆ ವಾರ್ತೆ ಕೊಟ್ಟಿದ್ದು ಒಡವೆಗಳು ನಿನಗೆ ಒಪ್ಪಿಸ್ತಾವ್ನಿ. ನೀನು ಮಡಿಕೊಂಡು ಇವನ
ಜೋಪಾನಾಗಿ ಇಟ್ಕೋಬೇಕು. ಇವು ಎಷ್ಟು ಜೋಪಾನಾಗಿ ಇಟ್ಕೋತೀಯೋ ಅಷ್ಟು ನೀನು ಈ ಮನೇಲಿ ಒಳ್ಳೆತನ ನಿಭಾಯಿಸ್ತೀವಿ ಅಂತ ಅರ್ಥ ಆಯ್ತವ. ಸರಿ ಇಲ್ಲಿ ಮಡಗಿ ಇವು ಮಡ್ಬೇಕಾಗ್ದವ ಇವನ್ನ ಹೋಗ ನಿನ್ನ ಕೈಲಿಂದೆ ನೀನೇ ಮಡಗು. ಅಯ್ಯೋ ಅಯ್ಯೋ ಏನು ಚೆನ್ನಾಗಿದ್ದಾಳು ನನ್ನ ಸೊಸೆ. ಫೋಟೋದಲ್ಲಿ ಇಷ್ಟು ಮಟ್ಕೊಳ್ಳೋ ನನ್ನ ಸೊಸೆ ಎಷ್ಟು ಚೆನ್ನಾಗಿದ್ದಾಳು. ಅಯ್ಯೋ ಏನವ ಈ ಪಟ್ಟಿ ಕೊಟ್ಟು ಕಳ್ಸೋರೆ. ಇವೆಲ್ಲನೂ ಪ್ರೇಜ್ಗಳನ್ನೆಲ್ಲನೂ ಪ್ರೇಜಲ್ಲವು ಗಿಫ್ಟ್ ಬಾಕ್ಸ್ಗಳು ಏನಿದಾವ ಕಣ್ಣಲ್ಲ. ಗಡಿಯಾರ ಅವೆಲ್ಲ ಅವೆ ಗೊಂಬೆಗಳು ಗಡಿಯಾರಗಳು ಎಲ್ಲವ. ಆ ಸೂರ್ಯ ಅವ್ರ ಫ್ರೆಂಡ್ ಕೊಟ್ಟಿರೋದು. ಮಗ ಹುಸಿ ಜನ ಮಡಗಿದಾನವ. ನನ್ನ ಮಗ ಕಲರ್ ಆಗಿದ್ರೆ ಇನ್ಯಾವ ಜನ ಮಡಗನು. ಈ ಕರಿಯಾಗಿದ್ರು ಇಷ್ಟು ಜನ ಮಡಗವನಿ. ಸರಿ ತಕವ ಮನಿಕೋ ಮತ್ತೆ ಇದನ್ನ ಹುಷಾರಾಗಿ ನಿಂಗೆ ಒಪ್ಪಿಸಿನಿ. ಹುಷಾರಾಗಿ ಎತ್ತು ಮಾಡ್ಬಿಡವ. ಹ್ಞೂ ಸರಿ ಅತ್ತೆ. ಏನು ತಗೊಬರನವ ಒಂಚೂರು ಊಟ ಮಾಡ್ಕವ ಒಂಚೂರು ಬೆಣ್ಣೆನ ಉಣ್ಕವ. ಬ್ಯಾಡಿ ಅತ್ತೆ ನನಗೆ ಏನು ಬೇಡಿ. ನನಗೆ ಅಲ್ಲೆಲ್ಲವ ಚಿತ್ರದಲ್ಲೆಲ್ಲ ಒಂಚೂರು ಟೈರ್ಡ್ ಆಗ್ಬಿಟ್ಟು ಸುಸ್ತಾದಂಗೆ ಆಯ್ತದೆ. ನನಗೆ ಏನು ಬೇಡಿ. ನನಗೆ ತಲೆ ನೋಯ್ತದೆ. ಅವ್ಗಳು ಮನೆ ಕಂಡ್ರೆ ಸಾಕು ಅನಿಸ್ತದೆ. ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲು ಬೀಳ್ತೀನಿ. ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ನನ್ನ ಮನೆ ಕಳಕ್ಕೆ ಬಿಡಿ. ನನಗೆ ಏನು ಬೇಡ. ನನಗೆ ಅವ್ಗಳು ನೆಮ್ಮದಿಗೆ ಯಾರ ಜೊತೆನೂ ಮಾತಾಡಬಾರ್ದು ಮನೆ ಕಬೇಕು ಅಂತ ಅನಿಸ್ತದೆ. ನಾನು ಕಾಟ ಕೊಡ್ತಾನೆ ಅಲ್ವ ನಿಮಗೆ ಪಾಪಚ್ಚೆ ನೋಡಿ. ನಾನು ಅರ್ಥ ಮಾಡ್ಕೊಳ್ತಾನೆ ಕಾಟ ಕೊಡ್ತಾನೆ. ಮನೆ ನಂದಿನಿಯವರೇ ಸಾರಿ ನಂದಿನಿಯವರೇ, ನಾನು ನಿಮ್ಮ ಟೈಮ್ ಕೊಡೋಕ್ಕಾಗಲಿಲ್ಲ. ಅರ್ಜೆಂಟ್ ಆಫೀಸಿಂದ ಫೋನ್ ಬಂದಿತ್ತು, ಹೋಗ್ಬಿಟ್ಟೆ ನಂದಿನಿಯವರೇ. ಬೇಜಾರು ಮಾಡ್ಕೊಬೇಡಿ. ನೋಡಿ ಇವಾಗಲೇ ಬಂದು ನನಗೆ ಮಾಡ್ಬಿಟ್ಟು ನಾನು ಅಂತ ನೀವೇನೋ ನನ್ನ ಬೇಜಾರು ಮಾಡ್ಕೊಂಡಿರ್ತೀರಲ್ವ ನಂದಿನಿಯವರೇ. ನೋಡಿದ್ರೆ ಗೊತ್ತಾಗ್ತದೆ ನೀವು ಸೈಲೆಂಟಾಗಿ ಇರೋದು ನೋಡಿದ್ರೆ ತುಂಬ ಬೇಜಾರಾಗಿರುತ್ತೆ ನಿಮಗೆ ಅಲ್ವಾ. ಎಷ್ಟು ಬೇಜಾರಾಗಿರುತ್ತೆ ಅಂದರೆ ನನಗೆ ದೊಣ್ಣೆ ತಗೊಂಡು ಹೊಡೆದು ಬಿಡೋಣ ಅಷ್ಟು ಬೇಜಾರಾಗಿರುತ್ತೆ ಅಲ್ವಾ ನಿಮಗೆ. ತಂದ್ಕೊಡ್ನಾ ಹೊಡಿತೀರಾ ಗಂಟೆಗೆ ಇದು ಬಿಡ್ತೀರಲ್ಲ. ನಾನು ಇಷ್ಟೊಂದು ಥರ ಮಾತಾಡ್ತಾ ಇದ್ದೀನಿ. ಒಂದು ಸ್ವಲ್ಪನರೇ ಈ ಸೂರ್ಯ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಮನಸ್ಸಾಗೋದಿಲ್ವಾ? ಹಾಂ ಓ ನಿಮ್ಮ ಕನ್ನಡಿ ಮುಖ ನೋಡ್ಕೊಂಡು ಮೊದಲು ನಿನ್ನ ಜೊತೆ ಎಂತ ಮನಸ್ಸಾಗೋದು. ಥೂ ನೀನು ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಕತ್ಕೊಂಡು ತಗದಾಗ ನುರಿತಾವೆ. ಏನಾದರೂ ಹೇಳಿದ್ರಾ? ಹಾಂ ಹೇಳಿ, ಏನಾದರೂ ಹೇಳ್ಬೇಕಂದ್ರೆ ಜೋರಾಗಿ ಹೇಳಿ, ನಾನು ಕೇಳಿ ಖುಷಿ ಪಡ್ತೀನಿ. ನೀನು ಕೇಳ್ಬಿಟ್ರಂತೂ ಸ್ವತೈತೀಯ ನೀನು. ನಾನು ಹೇಳದ ನೀನು ಕೇಳಿಸ್ಕೊಂಡ್ರೆ ಇವಾಗಲೇ ಪ್ರಾಣ ಬಿಟ್ಬಿಡ್ತಿದ್ದೀನಿ ನೀನು. ಏನು ಸಂತೋಷ ಪಟ್ಟಂತೆ ಸಂತೋಷವ. ಏನು ತಿಂದ್ರಿ? ಏನು ಬೇಕು ಹೇಳಿ ತಂದು ಕೊಡ್ತೀನಿ. ನೀವು ಚೌಟ್ರಿ ಊಟ ಮಾಡಿದ್ದು ಒಂದು ಹಣ್ಣು ಕೂಡ ತಂದಿಲ್ಲ. ಅಮ್ಮ 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 ಹಾಪಲ್ ಕಟ್ ಮಾಡ್ಕೊಂಡು ತಗೊಂಡು ಕೊಡಮ್ಮ. ನನಗೆ ಏನು ಬೇಡ. ನನಗೆ ಯಾವ ಹಣ್ಣು ಬೇಡ ಏನು ಬೇಡ. ನಂದಿನಿಯವರೇ ಸ್ವಲ್ಪ ಊಟ ಮಾಡಿ, ಸ್ವಲ್ಪ ಹಣ್ಣಾರು ತಿನ್ನಿ. ನೀವು ಹೊಸ್ಕೊಂಡಿರ್ಬೇಡ್ದು. ನನಗೆ ಬೇಡ ಅಂತ ಹೇಳ್ತಾ ಇಲ್ವ. ನನಗೆ ಬೇಡ. ನನಗೆ ಸುಮ್ಮನೆ ನಂಗೆ ತಲೆ ಕೆಡಿಸ್ಬೇಡಿ. ನನಗೆ ಆಗೋದಿಲ್ಲ. ನನಗೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದ್ರೆ. ಓ ಬೇಜಾರಾಗ್ಬಿಟ್ಟ ನಾನು ಮಾತಾಡೋದು ಹಿಂಗೆ. ನಿಮಗೆ ಅಂದರೆ ನಾನು ಎಕ್ಸ್ಟ್ರಾ ಸ್ವಲ್ಪ ನಿಮಗೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ತಾ ಇರ್ತೀನಿ. ಆದಾಗ ಯಾಕೆಂದರೆ ನಿಮ್ಮ ತುಂಬ ಪ್ರೀತಿ ಅಲ್ವಾ ನನಗೆ. ಅದಕ್ಕೋಸ್ಕರ ನೋಡಿ ಪ್ರೀತಿನೇ ನಿಮಗೆ ಎಷ್ಟು ವಾಪಸ್ಸಂಗೆ ಮಾಡ್ಬಿಡುತ್ತೆ ಅಲ್ವಾ. ನೀವು ನನಗೆ ಎರಡನೇ ಅಮ್ಮ ಇದ್ದಂಗೆ. ನಾನೇ ನಿಮ್ಮ ಮಗನೇ. ನಿಮ್ಮಮ್ಮ ಹೇಗೆ ಹೇಳಿದ್ರಿ? ಕರೆಕ್ಟಾಗಿ ಹೇಳಿದ್ರಿ. ನೀವು ನನ್ನ ಹೆಂಡ್ತಿನೇಯ. ಇನ್ನೆಲ್ಲ ಮೆಂಟ್ಲೇನೋ ಎಲ್ಲ ಉಚ್ಚಾರಿಸ್ಬಿಡ್ಲಿ ತಪ್ಪಿಸ್ಕೊಂಡ್ಬಂದಿದ್ದೇನೋ ಅದ್ರಲ್ಲಿ ಲೂದ್ಲುದ್ದಂಗೆ ಮಾತಾಡ್ತಾನೆ. ಇಷ್ಟೊಂಥರ ಹೋಗಿತಾವನಿ. ಯಾವ ಥರ ಮಕ್ಕ ಕೊಟ್ಟು ಒಂದು ದಿವಸ ನಿಂತ್ಕೊಂಡು ಮಾತಾಡಿಲ್ಲ. ಇದೇನಂತ ಹಿಂಗೆ ಆಡ್ತಾನಲ್ಲ ಇವನು. ಮಾನಮರಿದಿಲ್ಲ ಜಲಸುರ್ಕ. ಥೂ ಮಾನ್ಗೆಟ್ಟವನು ಎಂತ ಮಾನಮರಿದಿಲ್ಲ. ಒಬ್ಬರು ಸರಿಯಾಗಿ ಮಾತಾಡಿಲ್ಲ ಅಂದರೆ ನಾವು ಆ ಕಡೆ ತಿರುಗಿ ನೋಡೋಕೆ ಇಷ್ಟಪಡಕ್ಕಿಲ್ಲ. ಎಷ್ಟು ದಿವಸದಿಂದ ಎತ್ತಕ್ಕಿತ್ತ ತಿರ್ಕೊಂಡ್ರೆ ಮುಂದೆ ಮಗ ಅರ್ಥ ಮಾಡ್ಕೋಬೇಕು ತಾನೆ. ಗೊತ್ತು ಅವನು ಅರ್ಥ ಯಾಕೆ ಮಾಡ್ಕೊಂಡನು. ನಾನು ಕರಿ ಮುಷ್ಣಿಗೆ ಯಾರೇನು ಕೊಟ್ಟಾರ ಅಂದ್ಬಿಟ್ಟು ಆಡ್ತಿರೋದು. ಬುಕ್ ಸೆಟೆಗಂಡ ವಾರ್ತ ಮಗೊಂಡು ಅಂತ ಏನು ತಿಳ್ಕೊಬಿಟ್ಟಿದ್ದಾನೆ. ಅವನನ್ನು ತೋರಿಸ್ತೀನಿ ಅವನಿಗೆ ಮುಂದಕ್ಕೆ ಮಾರಿ ಹಬ್ಬ. ಇಲ್ಲ ಸೂರಿ ಎಲ್ಗೋದಪ್ಪ. ಅಮ್ಮ ರೂಮಲ್ಲಿ ಇದ್ದೀನಿ. ಬಾಯ್ಲಿ ಆಗಲೇ ಮನೆ ಕಬೇಕು ಅಂತಿತ್ತು. ಹಣ್ಣು ಕುಯ್ದು ಮಡಿಕೆ ಹಣ್ಣು ತಗೊಂಡೋಗಿ ಹಾಲು ಕೊಡು ಬಾಯ್ಲಿ. ನಂದಿಯಮ್ಮ ನಂದಿನಿಯವರೇ ನೀವು ಹಾಲು ಕುಡಿದು ನೀವು ಹಣ್ಣು ತಿಂದೇ ಮಲಗಬೇಕು. ಇಲ್ಲಾಂದ್ರೆ ನನ್ನ ಮನಸ್ಸು ತುಂಬ ನೋವಾಗುತ್ತೆ. ನಾನು ಏನು ತಿನ್ನೋದು ಅನ್ಕೊಂಡಿದ್ದೆ. ಇವನು ಮನಸ್ಸು ನೋವಾಯ್ತದೆ. ನಾನು ತಿನ್ನೋಕ್ಕಿಲ್ಲ ಆಗಲಿ ಅಷ್ಟೇ. ಮಾಡಿದ್ದು ನೀವು ನಿಜವಾಗ್ಲೂ ನಿಮ್ಮ ಆರೋಗ್ಯ ಕೇರ್ ಮಾಡಬೇಕು ನೀವು ನಿಜವಾಗ್ಲೂ. ಯಾಕೆಂದರೆ ನನಗೆ ನೀವು ಅಂದರೆ ನಮ್ಮ ಪ್ರಾಣ. ನೀವು ಅಂದರೆ ನೀವು ನಾನು ನಿಮ್ಗೆ ಎಷ್ಟು ಹೇಳಿದ್ರು ನೀವು ನಾನು ಅರ್ಥ ಮಾಡ್ಕೋತಿಲ್ಲ. ಹ್ಞೂ ಸರಿ ಅರ್ಥ ಮಾಡ್ಕೊತೀನಿ. ನಾನು ಹಣ್ಣು ತಗೊಂಡ್ಬರ್ತೀನಿ, ಹಾಲು ತಗೊಂಡ್ಬರ್ತೀನಿ, ಕುಡಿದು ಮಲಗಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಪೋರ್ಟ್ ಮಾಡಿ.